ಈ CJP ಪ್ರತಿಭಟನೆಗೆ CIA ಫಂಡಿಂಗ್ ಇದೆ ಅಂತ ಹೇಳ್ತಾರೆ. ಅದು ಅಲ್ಲದೆ FCRA ನಿಯಮಗಳನ್ನ ಬ್ಲಾಕ್ ಮಾಡೋದಿಕ್ಕೆ ಮಾಡಿರ್ತಕ್ಕಂತಹ ಒಂದು ಸ್ಟ್ರಾಟಜಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಅಸಲಿಯತ್ತನ್ನು ತಿಳ್ಕೊಳ್ಳಿಕ್ಕೆ ಅಂತ ರಿಸರ್ಚ್ ಮಾಡೋಕೆ ಹೋದಾಗ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾದವು. ಇಲ್ಲಿ ನೋಡಿ, ಇದು US ಸ್ಟೇಟ್ನ ಎಜುಕೇಷನ್ ಆ್ಯಂಡ್ ಕಲ್ಚರಲ್ ಅಫೇರ್ ಪ್ರೋಗ್ರಾಮ್ನ ಅಫಿಷಿಯಲ್ ವೆಬ್ಸೈಟು. ಒಂದ್ಸಲ ಇದರ ಮಿಷನ್ ಸ್ಟೇಟ್ಮೆಂಟನ್ನು ಓದಿ. ಇದರ ಪ್ರೋಗ್ರಾಮ್ ಲಿಸ್ಟ್ನಲ್ಲಿ ಹುಡುಕಿದ್ರೆ ನಮಗೆ ACYPL ಅನ್ನೋ ಒಂದು ಹೆಸರು ಕಾಣುತ್ತೆ. ಈ ಸಂಸ್ಥೆ ಶುರುವಾಗಿದ್ದು 1964ರಲ್ಲಿ. ಅದೇ ಸಮಯದಲ್ಲಿ CIA ಕಾಂಗ್ರೆಸ್ ಫಾರ್ ಕಲ್ಚರಲ್ ಫ್ರೀಡಮ್ ಅನ್ನೋ ಸಂಸ್ಥೆಗೂ ಕೂಡ ಸೀಕ್ರೆಟ್ ಆಗಿ ಫಂಡ್ ಮಾಡ್ತಾ ಇತ್ತು. ಆ ಕಾಲಕ್ಕೆ ಈ ಸಂಸ್ಥೆ ಬೇರೆ ಬೇರೆ ದೇಶಗಳಲ್ಲಿ ಕೋವರ್ಟ್ ಆಪರೇಷನ್ ಅಂದರೆ ರಹಸ್ಯ ಕಾರ್ಯಾಚರಣೆಗಳನ್ನು ನಡೆಸ್ತಾ ಇತ್ತು. ಈಗ ಇದೇ ACYPL ಸಂಸ್ಥೆಯ ಅಲ್ಯೂಮಿನಿ ಲಿಸ್ಟ್ ತೆಗೆದು ನೋಡಿ. ಸ್ವಲ್ಪ ಹಾಗೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಮ್ಮೆಲ್ರಿಗೂ ಪರಿಚಯ ಇರೋ ಒಂದು ಹೆಸರು ಕಾಣುತ್ತೆ. ಇವ್ರ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಒಂದೇ ಒಂದು ಎಲೆಕ್ಷನ್ ಕೂಡ ಗೆಲ್ಲದೇನೆ ನೇರವಾಗಿ ಚೀಫ್ ಮಿನಿಸ್ಟರ್ ಆದಂತಹ ಮೊದಲನೇ ವ್ಯಕ್ತಿ ಇವರು. ಯಾವ ಆಧಾರದ ಮೇಲೆ ಅಥವಾ ಯಾವ ಎಕ್ಸ್ಪೀರಿಯನ್ಸ್ ಮೇಲೆ CM ಪಟ್ಟ ಕಟ್ಟಿದ್ರು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಈಗ ಮತ್ತೆ FCRA ವಿಚಾರಕ್ಕೆ ಬರೋಣ. ಈ FCRA ಅನ್ನೋದು ಹೊಸತೇನೂ ಅಲ್ಲ. ಇದ್ರ ಇತಿಹಾಸ ಗಮನಿಸಿದಾಗ ನಮಗೊಂದು ಸ್ಪಷ್ಟವಾದ ಪ್ಯಾಟರ್ನ್ ಕಾಣಿಸುತ್ತೆ. ಯಾವಾಗಾದರೂ ಸರಿಯೇ ಒಂದು ಸರ್ಕಾರ ಸೋಲುತ್ತೇನೋ ಅನ್ನೋ ಭಯ ಬಂದಾಗ ಅದು ವಿರೋಧ ಪಕ್ಷಗಳ ಫಂಡಿಂಗನ್ನು ಇದೇ FCRA ಮುಖಾಂತರ ಬ್ಲ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಎಲೆಕ್ಷನ್ಗೂ ಸ್ವಲ್ಪನೇ ಮುಂಚೆ ಇದೇ ಕೆಲಸ ಮಾಡಿತ್ತು. ಅದಾದ ಮೇಲೆ ಎಲೆಕ್ಷನ್ನಲ್ಲಿ ಅವರು ಸೋತರು ಕೂಡ. 2012ರಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಇದೇ ಹೆಜ್ಜೆ ಇಟ್ಟಿತ್ತು. ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ಭಾರತದಲ್ಲಿ ಅತ್ಯಂತ ಕಟ್ಟುನಿಟ್ಟಾದಂತಹ FCRA ರೆಗ್ಯುಲೇಷನ್ ಅನ್ನು ಜಾರಿಗೆ ತಂದದ್ದು 2012ರಲ್ಲಿ, ಎಲೆಕ್ಷನ್ಗೂ ಸ್ವಲ್ಪ ಮುಂಚಿತವಾಗಿ. ಆಮೇಲೆ ಅವರು ಕೂಡ ಆ ಎಲೆಕ್ಷನಲ್ಲಿ ಸೋತರು. ಈಗ 2029ಕ್ಕೆ ಎಲೆಕ್ಷನ್ ಇದೆ. ಎದುರಾಳಿ ಪಕ್ಷಗಳ ಫಂಡಿಗನ್ನು ಬ್ಲಾಕ್ ಮಾಡಬೇಕು. ಹೀಗಾಗಿ BJP ಕೂಡ ಇದನ್ನೇ ಮಾಡ್ತಿದೆ. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದರೆ, ಎಲ್ಲಿವರೆಗೂ ನಾವು ಕೇವಲ ಪಾರ್ಟಿಗಳ ಹೆಸರಿನಲ್ಲಿ ಕಿತ್ತಾಡ್ತಿರ್ತೀವೋ ಅಲ್ಲಿವರೆಗೂ ಅಸಲಿ ವಿಚಾರದ ಬಗ್ಗೆ ನಮಗೆ ಅರ್ಥನೇ ಆಗಲ್ಲ. ಅದನ್ನು ಬಿಟ್ಟು ನಾವು ಸುಮ್ಮನೆ ಗುದ್ದಾಟ ಮಾಡ್ತಿರ್ತೀವಿ. ಅದು ಸರ್ಕಾರ ಯಾರದೇ ಇರ್ಬೋದು. ಮೊದಲು ನಾವು ಪ್ರಶ್ನೆ ಕೇಳೋದನ್ನು ಕಲಿಬೇಕು. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.